DC ಸಾಹೇಬರು ಮತ್ತೆ ಡಾಕ್ಟರ್ಸ್ ಅಸೋಸಿಯೇಷನ್ ಅವರೆಲ್ಲ ಈ ಒಂದು ನಮ್ಮ ಕ್ವಾರ್ಟರ್ಸ್ ಕಂಟ್ರೋಲ್ ರೂಮ್ ಮತ್ತೆ ಎಮರ್ಜೆನ್ಸಿ ಕಂಟ್ರೋಲ್ ರೂಮ್ ಮತ್ತೆ CCTV ಕಂಟ್ರೋಲ್ ರೂಮ್ ಓಪನ್ ಮಾಡ್ತಿದ್ದಾರೆ. ದಯಮಾಡಿ ಕೆಳಗಡೆ ಬರ್ಬೇಕಂತ ಅಂದ್ಬಿಟ್ಟು ಮತ್ತೊಮ್ಮೆ ವಿನಂತಿಸ್ತೇನೆ. ಆಕ್ಚುಲಿ ಈಗಾಗಲೇ ನಮ್ಮ ಮಾನ್ಯ DG ಸಾಹೇಬರು ಮತ್ತು ಕಮಿಷನರ್ ಅವರು ಬಹಳ ಒತ್ತು ಕೊಡ್ತಾ ಇದ್ದಾರೆ ಪೊಲೀಸ್ ಅವರ ಆರೋಗ್ಯ ಸಹ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಅಂತ. ಯೂಶಲಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇಯರ್ಲಿ ಒನ್ಸ್ ನಾವು ಮೆಡಿಕಲ್ ಮಾಡಿಸ್ತಾ ಇರ್ತೀವಿ. ಅದೇ ರೀತಿ ಇವತ್ತು ಪೊಲೀಸ್ ಜೊತೆ ಪೊಲೀಸ್ ಸಿಬ್ಬಂದಿಗಳಿಗೂ ಮಾಡ್ಸೋಣ. ಪೊಲೀಸ್ ಠಾಣೆ ಬದಲು ಅಥವಾ ನಾವು ಹಾಸ್ಪಿಟ್ಲಿಗೆ ಹೋಗೋ ಬದಲು ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಮಾಡ್ಸೋಣ. ನಮ್ಮ ಸಿಬ್ಬಂದಿಗಳು, ಅವರ ಫ್ಯಾಮಿಲಿ, ಅವರು ತಂದೆ ತಾಯಿ ಮಕ್ಕಳು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮ ಪುಲಕೇಶಿ ನಗರ ಇನ್ಸ್ಪೆಕ್ಟರ್ ಗೋವಿಂದ ರಾಜ್ ಅವರು ಹಾಗೂ ಸಬ್ ಇನ್ಸ್ಪೆಕ್ಟರ್ ಇಮ್ರಾನ್ ಅವರು ಇಬ್ರು ಸೇರಿ ಇದನ್ನ ಆರ್ಗನೈಸ್ ಮಾಡಿದ್ದಾರೆ. ನಾವು ಸಹ ಇಲ್ಲೆಲ್ಲ ಬಂದು ಚೆಕ್ ಮಾಡಿಸ್ಕೊಂಡ್ವಿ. ಈಗ ನಮಗೂ ಅರ್ಥ ಆಯ್ತು ನಮ್ಮ ಆರೋಗ್ಯದಲ್ಲಿ ಏರ್ಪೇರ್ ಏನಾಗಿದೆ ಅಂತ. ಯೂಶಲಿ ಪೊಲೀಸ್ ಅಲ್ಲಿ ಏನಂದ್ರೆ ಕೆಲಸದ ಒತ್ತಡದಲ್ಲಿ ನಾವು ನಮ್ಮ ಆರೋಗ್ಯದ ಕಡೆ ಗಮನ ಕೊಡಲ್ಲ. ಆರಾಮಿದೀವಿ, ಚೆನ್ನಾಗಿದೀವಿ, ನಿದ್ದೆ ಮಾಡ್ತಾ ಇದೀವಿ, ಡ್ಯೂಟಿ ಮಾಡ್ತಾ ಇದೀವಿ ಅನ್ಕೊಂಡು ನಮ್ಮ ಆರೋಗ್ಯದ ಗಮನ ನಾವು ಕೊಡೋದಿಲ್ಲ. ಈಗ ಇಲ್ಲಿ ಬಂದ್ಮೇಲೆ ನಮಗೂ ನಮ್ಮ ಆರೋಗ್ಯದಲ್ಲಿ ಏನ್ ಏರ್ಪೇರ್ ಇದೆ ಅಂತ ಗೊತ್ತಾಯ್ತು, ಏನ್ ಸರಿಪಡಿಸ್ಕೋಬೇಕು ಅಂತ ಗೊತ್ತಾಯ್ತು. ಅದೇ ರೀತಿ ಸಿಬ್ಬಂದಿ ಫ್ಯಾಮಿಲಿಯವ್ರಿಗೂ ಸಹ ನಾವು ನಮ್ಮ ಆರೋಗ್ಯದ ಬಗ್ಗೆನೇ ಗಮನ ಕೊಡಲ್ಲ. ನಮ್ಮ ಫ್ಯಾಮಿಲಿಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಕ್ ಆಗಲ್ಲ, ಟೈಮ್ ಇರಲ್ಲ, ಡ್ಯೂಟಿ ಒತ್ತಡದಲ್ಲಿ ಇರ್ತೀವಿ. ಸೊ ಅವ್ರಿಗೂ ಇಲ್ಲೊಂದು ಅನುಕೂಲ ಆಯ್ತು. ಮತ್ತೆ ತಂದೆ ತಾಯಿ, ದೊಡ್ಡವರು, ಹಿರಿಯರು ಎಲ್ಲ ಬಂದು ಇಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ನಾವು ಅಂಬೇಡ್ಕರ್ ಡೆಂಟಲ್ ಕಾಲೇಜು, ಅಗರ್ವಾಲ್ ಐ ಹಾಸ್ಪಿಟ್ಲ್ ಮತ್ತೆ ಹಾಸ್ಪಿಟಲ್ ಅವರು 3 ಜನ ಸಹಯೋಗದಿಂದ ಇದಾಗಿದೆ. ಬಹಳ ಅನುಕೂಲ ಆಯ್ತು. ಹಾಗೂ ಯೂಶಲಿ ಬೇರೆ ಎಲ್ಲ ಟೆಸ್ಟ್ ಜೊತೆ ನಮ್ಗೆ ಡೆಂಟಲ್ದು ಬಹಳ ಇಂಪಾರ್ಟೆಂಟ್ ಇತ್ತು. ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ, ಬಹಳ ಅನುಕೂಲ ಆಗ್ತಾ ಇದೆ. ನಾನು 3 ಆಸ್ಪತ್ರೆ ಎಲ್ಲರಿಗೂ ಧನ್ಯವಾದ ತಿಳಿಸಕ್ ಇಷ್ಟಪಡ್ತೀನಿ. ಹಾಗೂ ಆರ್ಗನೈಸ್ ಮಾಡಿದ ನಮ್ಮ ಪುಲಕೇಶಿ ನಗರ ಇನ್ಸ್ಪೆಕ್ಟರ್ ಗೋವಿಂದರಾಜು ಹಾಗೂ ಸಬ್ ಇನ್ಸ್ಪೆಕ್ಟರ್ ಇಮ್ರಾನ್ ಅವ್ರಿಗೂ ಸಹ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೇಡಮ್, ರೀಸೆಂಟ್ಲಿ ಒಂದು ಮೀಟಿಂಗ್ ಆಗಿತ್ತು ಪುಲಕೇಶಿ ನಗರಲ್ಲಿ. ಆ ಸಂದರ್ಭದಲ್ಲಿ CCTV ಕ್ಯಾಮೆರಾ ಬಗ್ಗೆ ಮಾತಾಡಿದ್ರಿ. ಸೊ ಇವತ್ತು ಸಬ್ ಇನ್ಸ್ಪೆಕ್ಟರ್ ಇಮ್ರಾನ್ ಅವರು ಇಡೀ ಬಿಲ್ಡಿಂಗ್ ಗೆ CCTV ಕ್ಯಾಮೆರಾಸ್ ಹಾಕಿದ್ದಾರೆ, ಪ್ಲಸ್ ಗೋವಿಂದರಾಜ್ ಸರ್ ಹಾಕಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
ನೀವ್ ಹೇಳಿದಂಗೆ ಲಾಸ್ಟ್ ವೀಕ್ ಒಂದು ಜನಸಂಪರ್ಕ ಸಭೆ ಮಾಡಿದ್ವಿ. ಅಲ್ಲಿ ನಮ್ಮ ಅಡಿಷನಲ್ ಕಮಿಷನರ್ ರಮಣ್ ಗುಪ್ತಾ ಸರ್ ಬಂದಿದ್ರು. ಸಾಹೇಬ್ರು ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಂಡರ್ CCTV ಇನ್ಸ್ಟಾಲ್ ಮಾಡೋದ್ರ ಬಗ್ಗೆ ಮತ್ತು ಯಾರು ಹಾಕ್ಸಿಲ್ಲ ಅವ್ರಿಗೆ ಪೆನಾಲ್ಟಿ ಹಾಕೋದ್ರ ಬಗ್ಗೆ ಹೇಳಿದ್ರು. ಮತ್ತು ಪಬ್ಲಿಕ್ ಗೆ ರಿಕ್ವೆಸ್ಟ್ ಮಾಡಿದ್ರು ಸಾರ್ವಜನಿಕರಿಗೆ ಆದಷ್ಟು CCTV ಅಳವಡಿಸಿ ಅಂತ. ಅದಾದ್ಮೇಲೆ ನಾವು ಇದನ್ನ ಪರಿಶೀಲಿಸಿದಾಗ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ CCTV ಇರ್ಲಿಲ್ಲ. ಸೊ ಈಗ ಈ ಪೊಲೀಸ್ ಕ್ವಾರ್ಟರ್ಸ್ ಸಹ ನಾವು ಪೊಲೀಸರಾಗಿ ಫಸ್ಟ್ ಯಾವ್ದೇ ಕಾನೂನು ಬಂದ್ರು ನಾವು ಅದನ್ನ ಫಾಲೋ ಮಾಡ್ಬೇಕು ಅಂತ ಈ ಕ್ವಾರ್ಟರ್ಸ್ಗೂ ಸಹ ಈಗ CCTV ಹಾಕ್ಸಿದೆ. ಪಬ್ಲಿಕ್ ಸೇಫ್ಟಿ ಆಕ್ಟ್ ಅನ್ನ ನಾವು ಫಾಲೋ ಮಾಡ್ತಾ ಇದೀವಿ. ಸಾರ್ವಜನಿಕರಿಗೂ ಇದನ್ನ ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ನಾವು ತಿಳಿಸ್ತಾ ಹೇಳಿ ಸರ್. ಅವ್ರ ಫ್ಯಾಮಿಲಿ ಅವ್ರಿಗೆ ಈ ದಿವಸ ನಮ್ಮ ಪುಲಕೇಶಿ ನಗರ ಠಾಣಾ ವತಿಯಿಂದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಅವರ ಕುಟುಂಬದವರಿಗೆ ಒಂದು ಆರೋಗ್ಯ ಚಿಕಿತ್ಸಾ ಶಿಬಿರವನ್ನ ಹಮ್ಮಿಕೊಂಡಿದ್ದು. ಸೊ ಈ ಚಿಕಿತ್ಸಾ ಶಿಬಿರದಲ್ಲಿ ಪ್ರತಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು, ನಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರ್ಬೋದು, ಪುಲಕೇಶಿ ನಗರ ಉಪವಿಭಾಗದ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಹಾಗೆ ಅವರ ಕುಟುಂಬದವರು ಎಲ್ಲ ಸಹ ಬಂದು ಈ ಒಂದು ಚಿಕಿತ್ಸೆಯನ್ನ ಪಡ್ಕೊಂಡು ಇದರಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿದ್ದಾರೆ. ಸೊ ಬಹಳ ಅವಶ್ಯಕತೆ ಇತ್ತು. ನಮ್ಮ ಮೇಡಮ್ ಹೇಳಿದಾಗೆ ಎಷ್ಟೋ ಸಿಬ್ಬಂದಿ ನನಗೂ ಅಷ್ಟೇ ಪರ್ಸನಲ್ ಆಗಿ ನನಗೂ ಬಹಳ ಅವಶ್ಯಕತೆ ಇದೆ. ಹಾಸ್ಪಿಟ್ಲಿಗೆ ಹೋಗೋಣ ಅನ್ಕೊಂತೀವಿ, ಟೈಮ್ ಸಿಗಲ್ಲ. ಬೇಡ ಬಿಡಿ ಇನ್ನೊಂದ್ಸರಿ ನಾಳೆ ಹೋಗೋಣ ಅಂತ ಹೇಳಿ ಸುಮಾರು ತಿಂಗಳಾರುಗಟ್ಟಲೆ ನಾವು ಹಾಗೆ ಪೋಸ್ಟ್ಪೋನ್ ಮಾಡ್ತಾ ಬಂದಿದ್ದು. ಇವತ್ತು ನಮ್ಮ ಮನೆ ಹತ್ರನೇ ಈ ಒಂದು ಶಿಬಿರವನ್ನ ಏರ್ಪಡಿಸಿದ್ರಿಂದ ಬಂದು ನಾವು ಸಹ ಒಂದು ಚೆಕ್ ಮಾಡಿಸ್ಕೊಂಡು ಒಂದು ಅದರಿಂದ ಉಪಯೋಗವನ್ನ ಪಡ್ಕೊಂಡು ನಮ್ಗೆ ಏನೇನ್ ಪ್ರಾಬ್ಲಮ್ ಇದೆ, ಏನೇನು ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ನಮ್ಗೆ ಗೊತ್ತಾಯ್ತು. ಹಾಗೆ ಫ್ಯಾಮಿಲಿಯವ್ರಿಗೂ ಅಷ್ಟೇ, ಪಾಪ ಅವ್ರಿಗೂ ಕಳಿಸ್ಲಿಕ್ಕಾಗಲ್ಲ, ನಾವು ಸಹ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ, ಅಷ್ಟು ಸಮಯದ ಒಂದು ಕರ್ತವ್ಯದ ಒಂದು ಇದರಿಂದ ನಮಗೆ ಈ ಒಂದು ಕ್ಯಾಂಪ್ ಇಂದ ಎಲ್ಲರೂ ಸಹ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರ ಪೇರೆಂಟ್ಸ್ ಪ್ರತಿಯೊಬ್ರು ಸಹ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಸದುಪಯೋಗವನ್ನ ಪಡ್ಕೊಂಡಿದ್ದಾರೆ. ಬಹಳ ಅವಶ್ಯಕತೆ ಇತ್ತು. ಹಾಗೆ ನಮ್ಮ ಹಾಸ್ಪಿಟ್ಲು ಮತ್ತೆ ಅಗರ್ವಾಲ್ ಹೈ ಹಾಸ್ಪಿಟ್ಲು ಮತ್ತೆ ಅಂಬೇಡ್ಕರ್ ಹಾಸ್ಪಿಟ್ಲು ಈ ಒಂದೊಂಥರ ಒಂದು ಸೋಷಿಯಲ್ ಸರ್ವಿಸ್ ಅಂತ ಅನ್ಬೇಕು, ಬಹಳ ಖುಷಿಯಿಂದ ಬಂದು ಪಾರ್ಟಿಸಿಪೇಟ್ ಮಾಡಿ ಇಷ್ಟು ಒಂದು ಚಿಕಿತ್ಸೆಯನ್ನ ಕೊಡಿಸಿ ನಮಗೆ ನೆರವಾಗಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು.
ಮಾಡಿದ್ದೀರಾ. ಸೊ ಎಷ್ಟು ಜನ ರೆಸ್ಪಾನ್ಸ್ ಬಂದಿದೆ ಮೇಡಮ್? ಎಷ್ಟು ಜನ ಬಂದಿದೆ? ಸರ್ ವಿ ಹ್ಯಾವ್ ಗಾಟ್ ಆಲ್ಮೋಸ್ಟ್ 100 ಮೆಂಬರ್ಸ್ ಬಂದಿದ್ದಾರೆ. ಸೊ ಎಲ್ಲಾರ್ದು ಓರಲ್ ಹೆಲ್ತ್ ಚೆಕ್ಅಪ್ ಮಾಡಿದೀವಿ ಅಂಡ್ ವೆರಿ ಫ್ಯೂ ಮೆಂಬರ್ಸ್ಗೆ ನಾವು ಟ್ರೀಟ್ಮೆಂಟ್ ಮಾಡಿದೀವಿ ಮೊಬೈಲ್ ಯೂನಿಟ್ ಅಲ್ಲಿ. ಅಂಡ್ ಇನ್ನು ಕೆಲವರಿಗೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇರೋರಿಗೆಲ್ಲ ನಾವು ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ರೆಫರ್ ಮಾಡಿದೀವಿ. ಸೊ ದಟ್ ಮೆನಿ ಪೀಪಲ್ ಹ್ಯಾವ್ ಗಾಟ್ ತುಂಬಾ ಪ್ರಾಬ್ಲಮ್ಸ್ ಇದೆ ಸರ್ ಎಲ್ಲರಿಗೂ. ಸೊ ಅವರಿಗೆಲ್ಲ ನಮ್ಮ ಕಾಲೇಜಿಗೆ ಬನ್ನಿ, ವಿ ವಿಲ್ ಡೂ ಅ ಟ್ರೀಟ್ಮೆಂಟ್ ಅಂತ ಹೇಳಿದೀವಿ ಸರ್. MR Ambedkar Dental College, sir. It is Matrushri Ramabai Ambedkar Dental College. ಪೊಲೀಸ್ ಅವ್ರು ಮಾಡಿದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಿ? Sir, it was really good and we are honored to be here in this police department, and I am really happy that we are serving the department, sir. So I just one sincere thing is everybody is having a problem, sir. So I feel that everybody has to take the action priorly. ಸೊ ದಟ್ ಲೆಟ್ ದಮ್ ಅವರು ಇದು ಹಾಳಾಗ ತನಕ ಕಾಯೋದ್ ಬೇಡ ಸರ್. ಮೊದ್ಲೇನೆ ಅವರು ಪ್ರಿವೆನ್ಷನ್ ಇಸ್ ಬೆಟರ್ ಅನ್ನೋದು ಹೇಳ್ತೀವಲ್ಲ, ಅದು ಮೊದ್ಲೇನೆ ಅವ್ರು ಬಂದು ನಮ್ಮ ಹತ್ರ ತೋರಿಸ್ಕೊಳ್ಳೋದು ಬಹಳ ಉತ್ತಮ ಅಂತ ನಾ ಹೇಳ್ತೀನಿ ಸರ್. ಈ ದಿವಸ ಬೆಂಗಳೂರು ನಗರ ಪೊಲೀಸ್ ಪೂರ್ವ ವಿಭಾಗದ ಇದರ ಆಮೇಲೆ ಹೊಸಮಠ ಆಸ್ಪತ್ರೆ ವತಿಯಿಂದ ಆರೋಗ್ಯ ಭಾಗದ ಅಡಿಯಲ್ಲಿ ಒಂದು ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಅನ್ನ ಸ್ಕ್ರೀನಿಂಗ್ ಕ್ಯಾಂಪ್ ಆಗ್ತಾ ಇದೆ. ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿಬ್ಬಂದಿಗೆ ಮತ್ತೆ ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಆರೋಗ್ಯದ ಭಾಗ್ಯದ ಅಡಿಯಲ್ಲಿ ಎಲ್ಲರಿಗೂ ಸ್ಕ್ರೀನಿಂಗ್ ಚೆಕ್ಅಪ್ ಮಾಡಿ ಅವ್ರಿಗೆ ಇರ್ತಕ್ಕಂತ ಎಲ್ಲ ಕೋಮಾರ್ಬಿಡ್ಸ್ ಏನ್ ಡಿಸೀಸ್ ಏನ್ ಸಫರ್ ಆಗ್ತಾ ಇದಾರೋ ಅವ್ರನ್ನೆಲ್ಲ ಸ್ಕ್ರೀನ್ ಮಾಡಿ ಫರ್ದರ್ ಅವ್ರ ಹೆಲ್ತ್ ಹಾಳಾಗ್ಲಾರ್ದಂಗೆ ಮುಂದೆ ಯಾವುದೇ ರೀತಿಯ ತೊಂದರೆ ಒಳಪಡ್ಲಾರ್ದಂಗೆ ಇರ್ಲಿಕ್ಕೆ ಬೇಸಿಕ್ ಒಂದು ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಅನ್ನ ಮಾಡಿ ಅವ್ರಲ್ಲಿ ಇರ್ತಕ್ಕಂಥ ಎಲ್ಲಾ ರೋಗಗಳನ್ನ ಗುಣಪಡಿಸಲಿಕ್ಕೆ ಅರ್ಲಿ ಡಯಾಗ್ನೋಸಿಸ್ ಇಸ್ ದ ಬೆಸ್ಟ್ ಫಾರ್ ದ ಪ್ರಿವೆನ್ಷನ್ ಆಫ್ ದ ಟ್ರೀಟ್ಮೆಂಟ್ ಅನ್ನೋ ಇದರಲ್ಲಿ ಅವರಿಗೆ ಒಂದು ಒಳ್ಳೆ ರೀತಿಯಿಂದ ಉತ್ತಮ ಆರೋಗ್ಯ ಭಾಗ್ಯ ಕಲ್ಪಿಸಲು ಇವತ್ತು ಬೆಂಗಳೂರು ನಗರ ಪೊಲೀಸ್ ಇವರ ಸಹಯೋಗದೊಂದಿಗೆ ಹೊಸಮಠ ಆಸ್ಪತ್ರೆ ವತಿಯಿಂದ ನಾವೆಲ್ಲರೂ ಆರ್ಥೋಪೆಡಿಕ್ ಡಾಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಚೇತನ್ ಅವರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಬಂದು ಸ್ಕ್ರೀನಿಂಗ್ ಕ್ಯಾಂಪ್ ಅನ್ನ ಇಲ್ಲಿ ಮಾಡ್ತಾ ಇದೀವಿ. ಇದರಲ್ಲಿ ಇದು ತುಂಬಾ ನನಗೆ ಒಂಥರ ಖುಷಿ ಅನಿಸ್ತಾ ಇದೆ. ಅಟ್ಲೀಸ್ಟ್ ಎಲ್ಲಾ ಪೊಲೀಸ್ ಸಿಬ್ಬಂದಿಗೆ ಅವ್ರಿಗೆ ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಆರೋಗ್ಯ ಇದರಲ್ಲಿ ಆ ಒತ್ತಡವನ್ನ ನಿವಾರಣೆ ಮಾಡಿ ಯಾವ ರೀತಿ ಅವರು ಸ್ಟ್ರೆಸ್ ಇಂದ ಹೊರಗಡೆ ಬರಬೇಕು, ಆಮೇಲೆ ಅವ್ರಿಗೆ ಇರ್ತಕ್ಕಂಥ ಇದರಲ್ಲಿ ಹಿಡನ್ ಆಗಿ ಇರ್ತಕ್ಕಂಥ ಅನ್ಡಯಾಗ್ನೋಸ್ ಏನ್ ಕಾಯಿಲೆಗಳಿದಾವೆ ಅವನ್ನೆಲ್ಲ ಒಂದು ರೀತಿಯಲ್ಲಿ ಫ್ರೀ ಆಗಿ ಒಂದು ಡಯಾಗ್ನೋಸಿಸ್ ಮಾಡ್ಕೊಂಡು ಆಮೇಲೆ ಏನಾದ್ರು ಬೇಕಾಗಿತ್ತಂದ್ರೆ ಅವ್ರಿಗೆ ಪ್ರೀ ಹೆಲ್ತ್ ಚೆಕ್ಅಪ್ ಅಂತ ಏನ್ ಮಾಡ್ತಾ ಇದೀವಿ, ಬೇಸಿಕ್ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಗಳನ್ನ ಮಾಡಿ ಫರ್ದರ್ ಸ್ಕ್ರೀನಿಂಗ್ ಮಾಡಿ ಅವರಿಗೆ ಮುಂದೆ ಆಗ್ತಕ್ಕಂತ ಒಂದು ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಬೇಸಿಕ್ ಸ್ಕ್ರೀನ್ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಅನ್ನ ಇಲ್ಲಿ ಮಾಡಲಾಗಿದೆ. ಮೊದಲದಾಗಿ ನಮ್ಮ ಹೊಸಮಠ ಆಸ್ಪತ್ರೆಯ ಡಾಕ್ಟರ್ ಬನ್ನಪ್ಪ ಸರ್ ಮತ್ತೆ ಅವರ ತಂಡದವರು ಇಂದು ನಮಗೆ ಸುಮಾರು 150ರಿಂದ 200 ಜನಕ್ಕೆ ರಕ್ತ ಪರೀಕ್ಷೆ ಮತ್ತೆ ಸಾಮಾನ್ಯ ವೈದ್ಯಕೀಯ ಪರೀಕ್ಷೆ ಮತ್ತೆ ಕೌನ್ಸಿಲಿಂಗ್ ಅನ್ನು ಮಾಡಿಕೊಟ್ಟಿರ್ತೀರಿ ಸರ್. ತಮಗೆ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಹಾಗೂ ಪೂರ್ವ ವಿಭಾಗ ಬೆಂಗಳೂರು ನಗರ ಮತ್ತು ನಮ್ಮ ಪೊಲೀಸ್ ಇದರ ಪರವಾಗಿ ನಮ್ಮ ಕಡೆಯಿಂದ ಒಂದು ಚಿಕ್ಕದೊಂದು ಕಿರು ಕಾಣಿಕೆ. ಸೊ ಇದೊಂದು ಮತ್ತು ಈ ಒಂದು ಆರೋಗ್ಯ ತಪಾಸಣೆ ಶಿಬಿರದ ಆಯೋಜಕರಾದ ಶ್ರೀ ಗೋವಿಂದರಾಜ್ ಸರ್ ಕಡೆಯಿಂದ ಕೇಳ್ಕೊತೀನಿ. ಅದೇ ತರ ಅವರಿಗೆ ಶಿವಪ್ರಕಾಶ್ ಸರ್ ಸಹ ಸಾಥ್ ಇರಬೇಕಂತ ಬಿಟ್ಟು ಕೇಳ್ಕೊಳ್ತೇನೆ. ಸರ್ ಒಂದು ನಿಮಿಷ.